ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಂದು ಲಾಗಲ್ಲಿ ಸಂಕ್ರಾಂತಿ ಹಬ್ಬದ ಲಾಗ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆನೇ ಬೇಗ ಎದ್ದಿದ್ದೆ. ಬೇಗ ಎದ್ದು ಕೆಳಗಡೆ ನಮ್ಮದು ಫಸ್ಟ್ ಫ್ಲೋರಲ್ಲಿ ಮನೆ ಇರೋದು, ರಂಗೋಲಿ ಹಾಕ್ಲಿಕ್ಕೆ ಹೋಗಿದ್ದೆ. ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ರಂಗೋಲಿ ಹೇಗೆ ಬಂದಿದೆ ಹೇಳಿ. ನಾನು ರಂಗೋಲಿ ತುಂಬ ದೊಡ್ಡದಾಗಿ ಹಾಕಿದ್ದೀನಿ ಮತ್ತು ಚೆನ್ನಾಗೂ ಬಂದಿತ್ತು. ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿದೆ. ನೋಡಿ, ನಮ್ಮದು ಚಿಕ್ಕದು ದೇವ್ರ ಮನೆ, ಅದರಲ್ಲೇ ಅಡ್ಜಸ್ಟ್ ಮಾಡಿ ಎಲ್ಲನೂ ಅರೇಂಜ್ ಮಾಡಿದ್ದೀನಿ. ಈ ನೈವೇದ್ಯಕ್ಕೆ ಎಳ್ಳು, ಬೆಲ್ಲ, ಕಬ್ಬು, ತೆಂಗಿನಕಾಯಿ ಮತ್ತು ಬಾಳೆಹಣ್ಣಿಟ್ಟು ಪೂಜೆ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಬೇಯಿಸಿರೋ ಅವರೆಕಾಯಿ ಕೂಡ ಇಟ್ಟಿದ್ದೀನಿ. ಈ ಹಬ್ಬದಲ್ಲಿ ಏನಂತ ಅಂದರೆ ಗೆಣಸು, ಅವರೆಕಾಯಿ, ಕಡಲೆಕಾಯಿ ಬೇಯಿಸಿರೋದು ಇದನ್ನೆಲ್ಲ ದೇವ್ರ ನೈವೇದ್ಯಕ್ಕೆ ಇಡ್ತಾರೆ. ನೆಕ್ಸ್ಟು ಅಡುಗೆ ಮಾಡಲಿಕ್ಕೆ ನಾನಿಲ್ಲಿ ಹಬ್ಬಕ್ಕೆ ನಾವಿಲ್ಲಿ ಚಿಲ್ಕೋರೆ ಕಾಳು ಸಾಂಬಾರು ಮತ್ತು ಕಡುಬು ನಮ್ಮ ಕಡೆ ಸ್ಪೆಷಲ್ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನಿಲ್ಲಿ ಚಿಲ್ಕೋರೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಹೀಗೇ ಖಾರ ರುಬ್ಬಿಟ್ಟು ಅದರೊಳಗಡೆ ಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕ್ತಾರೆ. ಈ ರೀತಿ ಚಿಲ್ಕೋರೆ ಕಾಳು ಸಾಂಬಾರು ಮಾಡೋದ್ರಿಂದ ಸಾಂಬಾರು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನಮ್ಗೆ ಈ ಥರ ಅವರೆಕಾಳು ಸಾಂಬಾರು ಮಾಡಲಿಕ್ಕೆ ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಾವು ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರ್ದು. ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು. ನಾನಿಲ್ಲಿ ಈ ಹಬ್ಬಕ್ಕೆ ಚಿಲ್ಕೋರೆ ಕಾಳು ಸಾಂಬಾರು, ಆವಾಗಲೇ ಹೇಳ್ದಂಗೆ ಕಡುಬು ಮತ್ತು ಗೋಧಿ ನುಚ್ಚಿನ ಪಾಯಸ ಮಾಡಿದ್ದೆ. ಮತ್ತು ಸ್ವಲ್ಪ ಬಜ್ಜಿನೂ ಮಾಡಿದ್ದೆ. ಮಕ್ಕಳು ಬಜ್ಜಿ ಮಾಡಿ ಅಂತ ಕೇಳಿದರು. ನೋಡಿ, ಇಲ್ಲಿ ಗೋಧಿ ನುಚ್ಚಿನ ಪಾಯಸ ಮಾಡಿದ್ದೆಲ್ಲ ಅದಕ್ಕೆ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲು ಮಿಕ್ಸ್ ಮಾಡಿ ಗೋಧಿ ನುಚ್ಚಿನ ಪಾಯಸನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಅಡುಗೆ ಎಲ್ಲ ರೆಡಿ ಆಯಿತು. ನೋಡಿ, ಕಡುಬು, ಚಿಲ್ಕೋರೆ ಕಾಳು ಸಾಂಬಾರು ಮತ್ತು ಅನ್ನ, ಬಜ್ಜಿ ಮತ್ತು ಗೋಧಿ ನುಚ್ಚಿಂದು ಪಾಯಸ ಎಲ್ಲ ರೆಡಿ. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಅಡುಗೆನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಮಕ್ಕಳಿಗೆ ಬಡಿಸ್ಕೊಡ್ಬೇಕು. ಈ ಹಬ್ಬದಲ್ಲಿ ಸ್ಪೆಷಲ್ ಏನಂತ ಅಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಇದು ಸುಗ್ಗಿ ಹಬ್ಬ ಅಂತಲೇ ಹೆಸರು. ಏನಂತ ಅಂದರೆ ರೈತರು ಬೆಳೆದಿರೋ ಬೆಳೆ ಎಲ್ಲನೂ ರಾಶಿ ಮಾಡಿ, ರಾಶಿನ ಗುಡ್ಡೆ ಪೂಜೆ ಅಥವಾ ರಾಶಿ ಪೂಜೆ ಅಂತ ಹೇಳ್ಬಿಟ್ಟು ರಾಶಿ ಪೂಜೆ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ, ಊರುಗಳ ಕಡೆ ಈ ರೀತಿ ಈ ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಅದ್ರ ಜೊತೆಗೇನು ಹೆಣ್ಮಕ್ಳು ಚೆನ್ನಾಗಿ ರೆಡಿಯಾಗಿ ಸಂಜೆ ಎಳ್ಳು ಬೀರನ್ನ ಎಲ್ಲರ ಮನೆಗೂ ಹಂಚ್ತಾರೆ. ಅಂದರೆ ಎಳ್ಳು, ಬೆಲ್ಲ, ಕುಂಕುಮ, ಹೂವು, ಕಬ್ಬು ಜೊತೆಗೆ ಎಲ್ಲರ ಮನೆಗೂ ಎಳ್ಳು ಬೀರನ್ನ ಬೀರೋದು ಅಂತ ಹೇಳ್ತಾರೆ ಅಥವಾ ಹಂಚೋದು ಅಂತ ಹೇಳ್ತಾರೆ. ನಾನು ನೋಡಿ ಇಷ್ಟು ಅಡುಗೆನ ಮಾಡಿದ್ದೆ. ಕಡುಬು, ಚಿಲ್ಕೋರೆ ಕಾಳು ಸಾಂಬಾರು, ಅನ್ನ ಮತ್ತು ಪಾಯಸ. ಇನ್ನು ನಾನು ಕೂಡ ಸಂಜೆ ರೆಡಿ ಆಗಿಬಿಟ್ಟು ಒಂದೆರಡು ಮನೆಗೆ ಎಳ್ಳು ಬೀರು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ನನಗೆ ಯಾರು ಪರಿಚಯ ಇರ್ತಾರೆ ಅವ್ರ ಮನೆಗೆ ಎಳ್ಳನ್ನು ಕೊಟ್ಟು ಬರೋಕ್ಕೆ, ಹಂಚಿ ಬರೋಕ್ಕೆ ರೆಡಿಯಾಗಿದ್ದೆ. ನೋಡಿ, ಇವಾಗ ವೀಳ್ಯದೆಲೆ ಮತ್ತು ಇದನ್ನು 2 ಮನೆಗೆ ತೊಗೋತಿದ್ದೀನಿ. 2 ವೀಳ್ಯದೆಲೆ, ಹೂವು, ನಮ್ಮ ಹತ್ರ ಯಾವ ಹೂವು ಇರುತ್ತೆ ಅದು. ನಾನು 2 ಗುಲಾಬಿ ತೊಗೊಂಡಿದ್ದೀನಿ ಮತ್ತು ಬಾಳೆಹಣ್ಣು, ಕಬ್ಬು, ನಾವು ಮಾಡಿರೋ ಎಳ್ಳು ಇಷ್ಟನ್ನು ತಗೊಂಡೋಗಿ ಅದೇ ನನಗೆ ಪರಿಚಯ ಇರೋವ್ರ ಮನೆಗೆ ಎಳ್ಳು ಬೀರ್ಬಿಟ್ಟು ಮತ್ತು ಕುಂಕುಮ ತೊಗೊಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.